ಸರ್ಕಾರ ಎಷ್ಟೇ ಪ್ರಭಾವಿ ಆ ಯಪ್ಪ ಕೋಟಿ ಲಕ್ಷ ದುಡ್ಡು ಖರ್ಚು ಮಾಡಿದ್ರು ಅಲ್ಲಿ ಗೆಲ್ಲ ಅಂಥದ್ದು ಸೌಜನ್ಯನೇ. ಈಗ ನೀವು ಮೊನ್ನೆ ಹಾಕಿದ್ರ ಆ ಗಿಳಿಯಾರ್ ಅನ್ನೋ ಪತ್ರಕರ್ತರು ಫೋನ್ ಮಾಡಿ ನನಗೇನಂತಾರಂದರೆ, ರೇಪಿಸ್ಟ್ಗಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತಾನೆ. ಅಂದರೆ ನನ್ನ ಹತ್ರ ಅಲ್ಲ, ನಮ್ಮ ಕಡೆಯವ್ರು ಯಾರೋ ಕೆಲವರು ಫೋನ್ ಮಾಡಿ ಮಾತಾಡಿದಾಗ ಮಾತಂತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಆಡಿಯೋ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀನಿ ಸರ್. ದೊಡ್ಡ ಮನುಷ್ಯರು ಸರ್, ಎಲ್ಲರ ಹೆಸರು ಹೇಳ್ತೀನಿ ಸರ್. ಐ ಡೋಂಟ್ ಕೇರ್, ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳೋದು. ಎಲ್ಲರ ಹೆಸರು ಹೇಳ್ತೀನಿ, ಅದರಿಂದ 1000 ಆಗಲಿ. ಎಲ್ಲ ರೆಡಿಯಾಗಿ ನಮ್ಗೆ ಯಾರೂ ಬೇಕಾಗಿಲ್ಲ, ಎಲ್ಲರನ್ನೂ ಬಿಟ್ಬಿಟ್ಟೆ ಬಂದಿರೋದು ಹೋರಾಟಕ್ಕೆ. ಸರ್, ಈಗ ನಿಮ್ಮ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ? ಶಾಂತಿಯುತವಾಗಿರುತ್ತೆ. ಅಲ್ಲ, ಯಾವಾಗ ಹಮ್ಮಿಕೊಂಡಿದ್ದೀರಾ? ಈಗ ಮಾಡ್ತಾ ಇದ್ದೀವಲ್ಲ ಸರ್. ಈಗ 6ನೇ ತಾರೀಕು ನಡೆಯೋಂಥ ಹೋರಾಟ ಮಹೇಶ್ ಅಣ್ಣವ್ರು ಏನು ಕರೆ ಕೊಟ್ಟಿದ್ದಾರೋ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರು ನಮ್ಮನ್ನು ಕರೆಸಿದ್ದಾರೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಅವ್ರನ್ನ ಎನ್ಕ್ವೈರಿ ಮಾಡ್ಕೊಳ್ರಿ, ಓವರಲ್ಲಿ ಮಂಗಳೂರು ಎನ್ಕ್ವೈರಿ ಮಾಡ್ಕೊಳ್ರಿ, ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ. ಬಟ್ ಅವರೊಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಹೋರಾಟದಲ್ಲಿ ಅಂದರೆ ನಾವು ಸೌಜನ್ಯ ಅವರ ಪರವಾಗಿ ನಡೀತಾರಂಥ ಹೋರಾಟ ಯಾರೇ ಕರೆ ಕೊಟ್ಟರು ಭಾಗವಹಿಸ್ತೀವಿ ಸರ್. ಸರ್, ಮಂಗಳೂರು ಅಂದ್ರೇ ಕೋಮುಗಲಭೆಗೆ ಒಂದು ದೊಡ್ಡ ಹೇಳಿ ಮಾಡಿಕೊಟ್ಟಂಥ ಒಂದು ಸರ್. ಕೆಲವು ಕೋಮುವಾದಿಗಳಿದ್ರು ಮಂಗಳೂರಲ್ಲಿ ಹಾಲಿನಂಥ ಜನ ಇದ್ದಾರೆ ಸರ್. ತುಂಬ ಒಳ್ಳೆಯವರು ಇದ್ದಾರೆ ಸರ್, ತುಂಬ ನಿಯತ್ತಾಗಿರೋಂಥವ್ರು ಇದ್ದಾರೆ ಸರ್. ಅವರೆಲ್ಲ ಇವತ್ತಿನ ದಿನ ಒಗ್ಗೂಡಿ ಎಲ್ಲ ಸಮುದಾಯದಲ್ಲಿರೋಂಥ ಮಂಗಳೂರಲ್ಲಿರೋಂಥ ಎಲ್ಲ ಸಮುದಾಯದವರು ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಸೌಜನ್ಯ ಪರವಾಗಿ ನಿಲ್ತಾ ಇದ್ದಾರೆ ಸರ್. ಈಗ ಸದ್ಯಕ್ಕೆ ಅಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮದೇ ಇಂಟರ್ವ್ಯೂ ಚಾನಲಲ್ಲಿ ಓಪನ್ ಆಗಿ ಹೇಳ್ತೀನಿ. ಇಲ್ಲಿ ದಲಿತರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ, ದಲಿತ ಅಧಿಕಾರಿಗಳಿಗೆಲ್ಲ ಅನ್ಯಾಯ ಮಾಡಿದ್ದಾರೆ, ದಲಿತ ಶಿಕ್ಷಕರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ, ದಲಿತ ಜನರಿಗೆ ಎಲ್ಲಿ ಅನ್ಯಾಯ ಮಾಡಿದ್ದಾರೆ, ಎಷ್ಟೆಷ್ಟು ಸಾವಿರ ಅಂದರೆ ಕೋಟಿ ಬೆಲೆ ಬಾಳೋ ಜಮೀನನ್ನು ಸಾವಿರ ಕೋಟಿ ಎಲ್ಲೆಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ಸರ್, ಸೌಜನ್ಯ ಅವ್ರ ಪ್ರಕರಣ ನಡೆಯೋಕ್ಕೆ ಮೊದಲು ಒಂದು 25 ದಿನದ ಹಿಂದೆ ಇದನ್ನು ನಾನೇ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ. ಬಟ್ ನೀವು ಕೇಳ್ತಾ ಇದ್ದೀರಾ, ಇನ್ನು ಮಾಧ್ಯಮ ಮಿತ್ರರು ನೀವು ತುಂಬ ಪರಿಚಯಸ್ಗೆ ಅವತ್ತಿಂದ ನಮ್ಮ ದೊಡ್ಡ ಮಟ್ಟದಲ್ಲಿ ಗೌರವ ಸಿಗ್ತಾಯಿದೆ. ಅವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಅಕ್ಕಿ ಪಿಕ್ಕಿ ಜನರು ಪಾಪ ಉಡ ಹಿಡ್ಕೊಂಡು ಯಾವುದೋ ಉಡ ಅಲ್ಲಿ ಸಿಕ್ತು ಅಂತೇಳ್ಬಿಟ್ಟು ಆ ಉಡ ಹಿಡ್ಕೊಳ್ತಾರೆ ಸರ್. ಉಡ ಹಿಡ್ಕೊಂಡು ಕಟ್ ಮಾಡ್ಕೊಂಡು ತಿಂದಿದ್ದಾರೆ ಅಂತೇಳ್ಬಿಟ್ಟು ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸ್ಬಿಟ್ಟು ಡಬಲ್ ಮರ್ಡರ್ ಕೇಸಲ್ಲಿ ಬಿಟ್ಟು ಮಾಡ್ತಾರೆ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ, ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.